ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತ ಒಂದು ಭಯಾನಕ ಥ್ರಿಲ್ಲಿಂಗ್ ಕಥೆ. ಶಿವಾಜಿ ಮಹಾರಾಜರ ಭಯಾನಕ ರಾತ್ರಿ. ಗಾಢ ಕತ್ತಲಿನ ರಾತ್ರಿ. ಕಾಡಿನ ಮಧ್ಯದಲ್ಲಿ ಮಂಜು ತುಂಬಿಕೊಂಡಿತ್ತು. ಗಾಳಿಯ ಸದ್ದು ಕೂಡ ವಿಚಿತ್ರವಾಗಿ ಕೇಳಿಸುತ್ತಿತ್ತು. ಆ ರಾತ್ರಿ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಸೈನ್ಯದೊಂದಿಗೆ ಒಂದು ಗುಪ್ತ ಮಿಷನ್ಗೆ ಹೊರಟಿದ್ದರು. ಅವರು ಹಳೆಯ ಕೋಟೆಯ ಕಡೆ ಸಾಗುತ್ತಿದ್ದರು. ಆ ಕೋಟೆ ಬಗ್ಗೆ ಒಂದು ಭಯಾನಕ ಕಥೆ ಹರಡಿತ್ತು. ಅಲ್ಲಿ ಸತ್ತ ಯೋಧರ ಆತ್ಮಗಳು ರಾತ್ರಿ ಅಲೆದಾಡುತ್ತವೆ ಎಂದು ಜನರು ಹೇಳುತ್ತಿದ್ದರು. ಶಿವಾಜಿ ಮಹಾರಾಜರು ಭಯಪಡಲಿಲ್ಲ. ಆದರೆ ಸೈನಿಕರ ಹೃದಯದಲ್ಲಿ ನಡುಗು ಶುರುವಾಯಿತು. ಕೋಟೆಯ ಬಾಗಿಲು ನಿಧಾನವಾಗಿ ಕೀಚ್ ಎಂದು ತೆರೆದಿತು. ಒಳಗೆ ಪ್ರವೇಶಿಸಿದಾಗ ಎಲ್ಲೆಡೆ ಕತ್ತಲೆ. ಏಕಾಏಕಿ ದೂರದಲ್ಲಿ ಒಂದು ಶಬ್ದ ಕೇಳಿಸಿತು. ಯಾರು? ಸೈನಿಕರು ಹೆದರಿ ಹಿಂದಕ್ಕೆ ಸರಿದರು. ಆದರೆ ಶಿವಾಜಿ ಮಹಾರಾಜರು ತಮ್ಮ ಕತ್ತಿಯನ್ನು ಎತ್ತಿ ಮುಂದೆ ನಡೆದು ಹೋದರು. ಹಠಾತ್ ಗೋಡೆಯ ಮೇಲೊಂದು ನೆರಳು ಕದಳಿತು. ಆ ನೆರಳು ನಿಧಾನವಾಗಿ ಮಾನವ ರೂಪ ತಾಳಿತು. ಒಬ್ಬ ಹಳೆಯ ಯೋಧನ ಆತ್ಮ. ಅದು ಗಂಭೀರವಾಗಿ ಹೇಳಿತು, ಈ ಕೋಟೆ ನಮ್ಮದು. ಯಾರು ಇಲ್ಲಿ ಬರಲು ಧೈರ್ಯ ಮಾಡಿದರು? ಅದಾಗ ಶಿವಾಜಿ ಮಹಾರಾಜರು ಧೈರ್ಯದಿಂದ ಉತ್ತರಿಸಿದರು, ನಾನು ಧರ್ಮಕ್ಕಾಗಿ, ದೇಶಕ್ಕಾಗಿ ಬಂದಿದ್ದೇನೆ. ಆತ್ಮಗಳಿಗೂ ಶಾಂತಿ ಬೇಕು. ನಾವು ನಿಮ್ಮನ್ನು ಬಿಡಿಸುವೆವು. ಆ ಮಾತು ಕೇಳಿದ ತಕ್ಷಣ ಆ ಆತ್ಮದ ಮುಖ ಬದಲಾಯಿತು. ಅದು ನಿಧಾನವಾಗಿ ಅಳಲು ಪ್ರಾರಂಭಿಸಿತು. ನಾವು ಯುದ್ಧದಲ್ಲಿ ಸತ್ತು ಶಾಂತಿ ಪಡೆಯಲಿಲ್ಲ. ಶಿವಾಜಿ ಮಹಾರಾಜರು ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸಿದರು. ಅವರ ಧೈರ್ಯ ಮತ್ತು ಧರ್ಮದ ಶಕ್ತಿಯಿಂದ ಆ ಆತ್ಮಗಳು ನಿಧಾನವಾಗಿ ಬೆಳಕಾಗಿ ಅಂತರಾಧಾನವಾದವು. ಕೋಟೆ ಮತ್ತೆ ಶಾಂತವಾಯಿತು. ಆ ರಾತ್ರಿ ನಂತರ ಆ ಕೋಟೆಯಲ್ಲಿ ಯಾವ ಆತ್ಮವೂ ಕಾಣಿಸಲಿಲ್ಲ ಎಂದು ಹೇಳುತ್ತಾರೆ. ಮಾರಲ್: ಧೈರ್ಯ ಮತ್ತು ಧರ್ಮ ಇದ್ದರೆ ಈವನ್ ಭಯಾನಕ ಶಕ್ತಿಗಳನ್ನು ಜಯಿಸಬಹುದು.